ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ರಿಲೀಸ್ ಆಗ್ತಿರುವಂಥ ಸಿನಿಮಾಗಳು ಓಡ್ತಾ ಇಲ್ಲ, ಥಿಯೇಟರ್ ಸಿಗ್ತಾ ಇಲ್ಲ. ಥಿಯೇಟರ್ ಸಿಕ್ಕಿದ್ರೂ ಒಂದು ವಾರನೂ ಸಿನಿಮಾ ಥಿಯೇಟ್ರಲ್ಲಿ ಇರೋದಿಲ್ಲ ಅಂತ ಒಂದು ಕಂಪ್ಲೇಂಟು. ಇದಕ್ಕೆಲ್ಲ ಏನು ಕಾರಣ? ಸಿನಿಮಾ ಮೇಕರ್ಸ್ ಅಂದರೆ ಡೈರೆಕ್ಟರ್ ಆಗಿರ್ಬೋದು, ರೈಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಇವರೆಲ್ಲ ಕಾರಣ. ಅಂದರೆ ಬ್ಲೇಮ್ ಅಲ್ಲ, ಇದು ಬ್ಲೇಮ್ ಮಾಡ್ತಾ ಇಲ್ಲ ಯಾರೂ ಇಲ್ಲಿ. ಒಂದು ಕಾರಣ ಇಷ್ಟೇ, ಸಿನಿಮಾ ಚೆನ್ನಾಗಿತ್ತು ಅಂತಂದರೆ ಜನ ಥಿಯೇಟ್ರಿಗೆ ಹೋಗ್ತಾರೆ. ಈ ಸಿಕ್ಕಾಪಟ್ಟೆ ಸಿನಿಮ್ಯಾಟಿಕಲಿ ಇರೋವಂಥದ್ದು, ಆಮೇಲೆ ದೊಡ್ಡದಾಗಿ ಇನ್ವೆಸ್ಟ್ ಮಾಡಿಬಿಟ್ಟು ಇನ್ನೇನೋ ನಾವು ಮಾಡಿಬಿಟ್ಟಿದ್ದೀವಿ, ಮತ್ತು ಸಿನಿಮ್ಯಾಟಿಕ್ ಯೂನಿವರ್ಸ್ ಮತ್ತು ಈ ಬೇರೆ ಬೇರೆ ದೊಡ್ಡ ಲೆವೆಲ್ ದೊಡ್ಡ ಸ್ಟಾರ್ಗಳನ್ನ ಹಾಕೊಂಡು ಸಿನಿಮಾ ತೆಗೆದ್ರೆ ಮಾತ್ರ ಸಿನಿಮಾ ಓಡುತ್ತೆ ಅನ್ನೋವಂಥ ಮೆಂಟಾಲಿಟಿ ಮಧ್ಯೆ ಒಂದು ಸಾಮಾನ್ಯ ಸಿನಿಮಾ, ಏನೂ ಅಂಥ ಫೈಟಿಂಗ್ ಇಲ್ಲದೆ, ಅಂಥ ದೊಡ್ಡ ಮಟ್ಟದಲ್ಲಿ ಸ್ಟಂಟ್ಗಳಿಲ್ಲದೆ, ಸಾಂಗ್ಸು ಮತ್ತು ಯೂಶಲಾಗಿ ಒಂದು 3-4 ಸಾಂಗ್ ಇರುತ್ತೆ ಒಂದು ಸಿನಿಮಾ ಅಂತಂದರೆ, ಅದು ಒಂದು 2-3 ಫೈಟ್ ಅಂತೂ ಇದ್ದೇ ಇರುತ್ತೆ ಮಿನಿಮಮ್. ಪಂಚ್ ಡೈಲಾಗ್ಸು ಮತ್ತು ಡ್ಯೂಯೆಟು, ಲವ್ ಸ್ಟೋರಿ, ಫ್ಯಾಮಿಲಿ, ಇದನ್ನು ಪಕ್ಕಕ್ಕಿಟ್ರೆ ನಾವು ರೀಸೆಂಟಾಗಿ ನೋಡಿದಂಥ ಸಿನಿಮಾ ಸುಲೋಚನಾ ಫ್ರಮ್ ಸೋಮೇಶ್ವರ. ಈ ಸಿನಿಮಾದ ಸ್ಟೋರಿ ಹೆಂಗಿದೆ ಅಂತಂದರೆ, ಈ ಸಿನಿಮಾದಲ್ಲಿ ಇರುವಂಥ ಎಲ್ಲ ಕ್ಯಾರೆಕ್ಟರ್ಗಳು ನಮಗೆ ಪರಿಚಯ, ಚಿರಪರಿಚಿತ. ಫ್ರೆಂಡ್ ಒಬ್ಬ ಇರ್ತಾನೆ, ಕುಡಿತಾನೆ, ನಮ್ಮೂರಲ್ಲಿ ಯಾವುದೋ ಒಂದು ಸಾವಾಗುತ್ತೆ, 1-2 ಸಾವಾಗುತ್ತೆ, 2 ಫ್ಯಾಮಿಲಿ, ಮತ್ತು ಒಂದು ಊರು, ಕೇರಿ, ಕೆರೆ, ಕಟ್ಟೆ, ಗದ್ದೆ, ಹೊಲ, ಬೈಲು, ಅಲ್ಲಿ ಓಡಾಡುವಂತಹ ಜನಗಳು. ಇದನ್ನು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅನ್ನುವಂಥ ಒಂದು ಹೊಸ ಪ್ರಯತ್ನ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೆ ನಮ್ಮ ಬಿಲ್ಡಿಂಗಲ್ಲಿ, ಚೆನ್ನಾಗಿದೆ ನೋಡಿ ಅಂತ. ಅವರು ಟೈಟಲ್ ನೋಡ್ಬಿಟ್ಟು ಸೋನಾ ಇಲ್ಲಪ್ಪ, ಅದು ಯಾವುದೋ ಹಿಂದಿ ಸಿನಿಮಾ ಬಂದಿದೆಯಲ್ಲ, ಸಯಾರಾ ಸಮಥಿಂಗ್, ಅದು ಮತ್ತು ಇನ್ನೊಂದು ಯಾವುದೋ ಒಂದು ಸಿನಿಮಾ ಅಂತ ಹೇಳಿದ್ರು. ಅದಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು. ಅದು ನೋಡ್ಕೊಂಡು ಬಂದರು, ಇಲ್ಲ ಅಂತ ನೋಡಬೇಡಿ ಅನ್ನೋಕ್ಕಾಗಲ್ವಲ್ಲ, ಅದು ಅವ್ರ ಇಷ್ಟ. ಈಗ ಸೋಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋದರು. ಹೋಗಿ ಬಂದಮೇಲೆ ಕೇಳಿದೆ ಹೆಂಗೆ ಅನ್ನಿಸ್ತು ಸಿನಿಮಾ ಅಂತ. ಅವರು ಕೆಲವೊಂದನ್ನು ಹೈಲೈಟ್ ಮಾಡಿದ್ರು. ಭಾವ ಬಂದನು ಕುಡ್ಕನ್ ಕ್ಯಾರೆಕ್ಟರ್ ಇದೆಯಲ್ಲ ಅದು, ರವಿಯಣ್ಣ, ಆಮೇಲೆ ಸ್ವಾಮೀಜಿ ಕ್ಯಾರೆಕ್ಟರು, ಇನ್ನೊಂದು ಹಾರರ್ ಕ್ಯಾರೆಕ್ಟರ್ ಇದೆಯಲ್ಲ ಆ ಕ್ಯಾರೆಕ್ಟರು, ಇದೆಲ್ಲ ಹೈಲೈಟ್ ಮಾಡಿ ಹೇಳ್ತಾ ಇದ್ದು. ಆ್ಯಂಡ್ ಆಲ್ಸೋ ದೇ ಯೂಸ್ ಟು ಎಂಜಾಯ್ ದ ಕ್ಯಾರೆಕ್ಟರ್ಸ್. ಮತ್ತು ಆ ಸಿನಿಮಾ ಜರ್ನಿ ಏನಿದೆ ಅದನ್ನು ಎಂಜಾಯ್ ಮಾಡ್ಕೊಂಡು ಹೇಳ್ತಾ ಇದ್ರು. ಹಿಂಗಿತ್ತು ಹಂಗಿತ್ತು, ತುಂಬ ನಗು ಬಂತು, ಖುಷಿ ಆಯಿತು, ಈ ಥರ ಹೇಳ್ತಿದ್ರು. ನಾನು ಅಷ್ಟೇ ಯಾಕೆ ಅದ್ರ ಬಗ್ಗೆ ನಾನು ಹೈಲೈಟ್ ಮಾಡಿ ಮಾತಾಡ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಇಂಪಾರ್ಟೆಂಟ್ ವಿಷಯಗಳು KFI ಡೌನ್ಫಾಲ್ ಆಗೋದಕ್ಕೆ ತುಂಬಾ ಇಂಪಾರ್ಟೆಂಟ್ ವಿಚಾರಗಳಿದ್ದಾವೆ. ಅದ್ರ ಬಗ್ಗೆ ನಾನು ಡೀಟೇಲಾಗಿ ಡೆಪ್ತಾಗಿ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಮೇ ಬಿ ಒಂದು ಅರ್ಧ ಗಂಟೆ ಏನಾದರೂ ಬೇಕು ನಿಮಗೆ ಎಲ್ಲ ವಿಚಾರಗಳನ್ನು ಹೇಳಬೇಕು ನಾನು ಅಂತಂದರೆ. GT ಮಾಲ್ 1 ವಾರ ಕ್ಲೋಸ್ ಆಗಿತ್ತು ಗೊತ್ತಾ? ಅಲ್ಲಿಂದ ಹಿಡಿದು ಅದರಿಂದ ಎಂಥ ನನ್ನ ಮಕ್ಕಳಿದ್ದಾರೆ ಅನ್ನೋದರಿಂದ ಹಿಡಿದು ಇಂಡಸ್ಟ್ರೀಲಿ ಯಾಕೆ ಡೌನ್ಫಾಲ್ ಯಾಕಾಯಿತು, ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಒಂದು ಒಳ್ಳೆ ರೇಂಜ್ಗೆ ಓಡ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಓಡೋಕ್ಕೆ ಏನು ಬೇಕು? ಕತೆ ಬೇಕು. ಆ ಕತೆ ಸೋದಲ್ಲಿತ್ತು. ಕತೆ ಇಲ್ಲ ಅಂದರೂ ಸೀಟಲ್ಲಿ ನಮ್ಮನ್ನು ಹಿಡಿದು ಕೂರಿಸುವಂತಹ ಕಾನ್ವರ್ಸೇಷನ್ಸ್, ಸಂಭಾಷಣೆ ಬರೀತಾರಲ್ಲ ಅವರು ತುಂಬ ಇಂಪಾರ್ಟೆಂಟ್. ಅಂದರೆ ರೈಟರ್ಸ್ ಎಗೈನ್ ಆ್ಯಂಡ್ ಎಗೈನ್ ಹೇಳಬೇಕು ಅಂತಂದರೆ, ರೈಟರ್ಸ್ ಆರ್ ದ ಪಿಲ್ಲರ್ಸ್ ಆಫ್ ದ ಮೂವಿ. ಒಂದು ಡೈಲಾಗಿಂದ ಹಿಡಿದು, ಒಂದು ಸೀನಿಂದ ಹಿಡಿದು, ಒಂದು ಸಂಭಾಷಣೆ ಹೆಂಗೆ ಹೋಗುತ್ತೆ, ಕಾಮಿಡಿ ಎಲ್ಲಿ ಬರಬೇಕು, ಟ್ರಾಜಿಡಿ ಎಲ್ಲಿ ಬರಬೇಕು, ಜಗಳ ಎಲ್ಲಿ ಬರಬೇಕು, ಯಾವ ಫ್ರೇಮಲ್ಲಿ ಏನು ತೋರಿಸ್ತಾ ಇದ್ದಾರೆ ಇವರು, ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಅದಷ್ಟು ಒಂದು ಒಳ್ಳೆ ಕ್ವಾಲಿಟಿ ಇರೋವಂಥ ಮೂವಿ ರೀಸೆಂಟಾಗಿ ವೀಕ್ ಡೇಸಲ್ಲಿ ಥಿಯೇಟರ್ ಫಿಲ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಕಾಂಟೆಂಟ್ ಇಸ್ ದ ಕಿಂಗ್ ಆಲ್ವೇಸ್. ಕಾಂಟೆಂಟೇ ಇಲ್ಲಿ ರಾಜ, ಹಿ ಈಸ್ ದ ಕಿಂಗ್. ಅವನೊಬ್ಬ ಕರೆಕ್ಟಾಗಿತ್ತು ಅಂತಂದರೆ ಮಂತ್ರಿ, ರಾಜ್ಯ, ಜನ ಎಲ್ಲರೂ ನಿಮ್ಮದಾಗಿರ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ನಾನು ಹೇಳೋದು ಇಷ್ಟೇ, ಈ ಪ್ರಮೋಷನ್ ವಿಚಾರದಲ್ಲಿ ಅವರು ಸಾಕಷ್ಟು ಅಂಥ ಪ್ರಮೋಷನ್ ಏನು ಮಾಡಿಲ್ಲ, ಬಟ್ ಮಿನಿಮಮ್ ಮಾಡಿದ್ರು ಅವರು. 1-2 ಪಾಡ್ಕಾಸ್ಟ್ ನೋಡಿದ್ದೆ, ಒಂದಷ್ಟು ಇಂಟರ್ವ್ಯೂಗಳು ನೋಡಿದ್ದೆ. ರಾಜ್ಬಿ ಶೆಟ್ಟಿ ಅವರು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾನೆ ಇದ್ರು, ಈ ಥರ ಹಿಂಗೆ ಬರ್ತಾ ಇದೆ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ. ಅದಾದಮೇಲೆ ಅವರೇ ಮತ್ತೆ ಸ್ಟೋರಿ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ, ವೀಕ್ ಡೇಸಲ್ಲೂ ಶೋ ಸೋಲ್ಡ್ ಔಟ್ ಆಗ್ತಾ ಇದೆ. ಆಮೇಲೆ
ಕೇರಳದಲ್ಲೂ ಸಿನಿಮಾ ಬರ್ತಾ ಇದೆ ಅಂತೆ, ನಾರ್ತ್ ಇಂಡಿಯಾಗೂ ಸಿನಿಮಾ ಸೇಲ್ ಆಗಿದೆ, ಆಲ್ರೆಡಿ ಬಿಸ್ನೆಸ್ ಆಗಿದೆ. ಇದನ್ನೆಲ್ಲ ನೋಡಿದ್ರೆ ಈಗ ನೀವು ಕಾಂತಾರ ನೋಡಿ, ಕಾಂತಾರ ಬಂದು ಕನ್ನಡಕ್ಕಂತ ಮಾತ್ರ ಮಾಡಿದ್ದು, ಅದರ ಸಕ್ಸಸ್ ಆದಮೇಲೆ ಪ್ಯಾನ್ ಇಂಡಿಯಾ ಆಗೋಯ್ತು. ಸೇಮ್ ಸೂ ಫ್ರಮ್ ಸೋ ಬಂದು ಈಗ ನಾರ್ತ್ ಇಂಡಿಯಾದಲ್ಲೂ ರೈಟ್ಸ್ ತೊಗೊಂಡಿದ್ದಾರೆ, ಅಲ್ಲಿ ಡಬ್ಬಿಂಗ್ ಮಾಡ್ತೀವಿ, ರಿಮೇಕ್ ಮಾಡ್ತೀವಿ ಅಂತ. ಕೇರಳದಲ್ಲೂ ಆಗ್ತಾಯಿದೆ, ಮೇ ಬಿ ತಮಿಳ್ನಾಡು ಆಂಧ್ರದಲ್ಲಿ ಆಗ್ಬೋದು. ಬಟ್ ಆದರೆ ಈ ಸೂ ಫ್ರಮ್ ಸೋ ಕನ್ನಡ ವರ್ಷನ್ ಏನಿದೆ, ಅಲ್ಲಿ ಇರುವಂತಹ ಫನ್ ಮೂಮೆಂಟ್ಸ್, ಕಾಮಿಡಿ, ಮತ್ತು ಇವರೇನು ಅಥೆಂಟಿಕ್ಕಾಗಿ ಬರೆದಿದ್ರಲ್ಲ ಬರವಣಿಗೆಗಳನ್ನು, ಅದನ್ನೆಲ್ಲ ಬೇರೆ ಭಾಷೆಯವರು ಮಾಡೋಕ್ಕೆ ನನಗನ್ನಿಸ್ತಂಗೆ ಕಷ್ಟ ಆಗಬಹುದು. ಸೊ ಇಷ್ಟಿತ್ತು ಹೇಳೋದು. ಯಾವಾಗಲೂ ನಾವು ಬ್ಲೇಮ್ ಮಾಡ್ತಿರ್ತೀವಿ, ಒಳ್ಳೆ ಸಿನಿಮಾ ಬರ್ತಾ ಇಲ್ಲ. ದಯವಿಟ್ಟು ನಾನು ಕೇಳ್ಕೊಳ್ಳೋದು, ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ, ಒಳ್ಳೆ ಸಿನಿಮಾ ಅಂದರೆ ನಿಮ್ಮ ಪ್ರಕಾರ ಹೋಗಿ ನೋಡಿ, ಗೊತ್ತಾಗುತ್ತೆ ಏನು ಅಂತ. ನಿಮ್ಮನ್ನು 2.5 ಗಂಟೆ ಮನೋರಂಜನೆ ಮಾಡೋದೇ ಒಳ್ಳೆ ಸಿನಿಮಾ. ನಿಮಗೇನು ಫುಲ್ಲು ಟಾಪ್ ನಾಚು ಕ್ಲಾಸ್ ಫೈಟೇ ಮಾಡಬೇಕು ಅಂತೇನಿಲ್ಲ, ಸ್ಟಂಟೇ ಮಾಡಬೇಕು ಅಂತೇನಿಲ್ಲ. ಸ್ಕ್ರೀನಲ್ಲಿ ನಮ್ಮ ಬರೀ ಐಮ್ಯಾಕ್ಸ್ ಸಿನಿಮಾಗಳೇ ಕ್ವಾಲಿಟಿ ಅಲ್ಲ, ಐಮ್ಯಾಕ್ಸಲ್ಲಿ ಬಂದಿರೋ ಸಿನಿಮಾಗಳು ಸೋತಿರೋ ಉದಾಹರಣೆಗಳಿದ್ದಾವೆ ಅಲ್ವಾ. ಸೊ ಹಾಗೆ ಖುಷಿ ಆಯಿತು ರಾಜ್ಬಿ ಶೆಟ್ರದು ಆ್ಯಕ್ಟಿಂಗು, ರವಿ ಅಣ್ಣನ ಕ್ಯಾರೆಕ್ಟರು, ಆಮೇಲೆ ಸತ್ಸ ಐ ಥಿಂಕ್. ಪ್ರತಿಯೊಂದು ಫ್ಯಾಮಿಲಿಲೂ ಒಬ್ಬ ಕುಡುಕ್ ಪಾವ ಅಥವಾ ಮಾವ ಇದ್ದೇ ಇರ್ತಾನೆ, ಅವನ ಕ್ಯಾರೆಕ್ಟರು, ಅದನ್ನೆಲ್ಲ ಪ್ರೆಸೆಂಟ್ ಮಾಡಿರೋದು ಮತ್ತು ಸ್ಕ್ರೀನ್ ಮೇಲೆ ತಂದು ತೋರಿಸಿರೋದು. ಆಮೇಲೆ ಕಲರಿಂಗ್ ಮಾಡಿದಾರಲ್ಲ ಸ್ಕ್ರೀನ್ನ, ಅದು ಅದ್ಭುತವಾಗಿದೆ. ಮೇಯ್ನ್ಲಿ ಕಣ್ಣುಗಳನ್ನು ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನ ಫಸ್ಟ್ ಮಾಡಬೇಕು ನಾವು, ಅದರಲ್ಲಿ ಇವ್ರು ಗೆದ್ದಿದ್ದಾರೆ. ಅದಕ್ಕೋಸ್ಕರ ಸಿನಿಮಾನು ಗೆದ್ದಿದೆ, ತುಂಬ ಚೆನ್ನಾಗಿ ಓಡ್ತಾ ಇದೆ. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ನಾನು. ಆ್ಯಂಡ್ ಕನ್ನಡ ಸಿನಿಮಾಗಳಿಗೆ ಇದೇ ಥರ ಗೆಲುವು ಸಿಗಲಿ, ಮತ್ತು ಇದೇ ಥರ ಚೆನ್ನಾಗಿರೋ ಸಿನಿಮಾ ಬರಲಿ. ಆ್ಯಂಡ್ ಕನ್ನಡ ಸಿನಿಮಾಗಳು ಚೆನ್ನಾಗಿದೆ ಅಂತಂದಾಗ ನಮ್ಮ ಕನ್ನಡದ ಜನ ಖಂಡಿತವಾಗ್ಲೂ ಬೆಳೆಸಿದ್ದಾರೆ, ಖಂಡಿತವಾಗ್ಲೂ ಉಳಿಸಿದ್ದಾರೆ ಸಿನಿಮಾನ. ಸೊ ಇದಿಷ್ಟಿತ್ತು ಸೂ ಫ್ರಮ್ ಸೋ ಬಗ್ಗೆ ಮಾತಾಡಬೇಕು ಅಂತ ಅಲ್ಲ. ಡೌನ್ಫಾಲ್ ಯಾಕೆ ಆಗ್ತಾ ಇದೆ ನಿಮಗೆಲ್ಲ ಗೊತ್ತು. ಕತೆ ಇರೋದಿಲ್ಲ, ಡೈರೆಕ್ಷನ್ ಸರಿ ಇರೋದಿಲ್ಲ, ಅಥವಾ ಯಾವುದೋ ಒಂದು ನಾನು ಸಿನಿಮಾ ಮಾಡಬೇಕು ಅಂತ ಮಾಡಿದ್ರೆ ವರ್ಕ್ ಆಗಲ್ಲ. ನಾನು ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ನೀವು ಆ ಥರ ಯೋಚನೆ ಮಾಡಬೇಕು ಅಂತಂದರೆ ಪ್ಲೀಸ್ ಕೆಲವು ರೈಟರ್ಸ್ನ ಮೇಲಕ್ಕೆ ತನ್ನಿ. ತುಂಬ ಜನ ರೈಟರ್ಸ್ ಇದ್ದಾರೆ, ಏನಿಲ್ಲ, ಒಬ್ಬ ಸೆಲೆಬ್ರಿಟಿ ಮನೆ ಹತ್ರ ಹೋದ್ರೆ ಸುತ್ತಮುತ್ತ ಇರ್ತಾರಲ್ಲ, ಮಂತ್ರಿ, ಮಿನಿಸ್ಟ್ರು, ಅವ್ರು ಕೇಳ್ಗೊಬ್ರು, ಹೆಡ್ ಆದಮೇಲೆ ಒಬ್ಬ ಸೆಲೆಬ್ರಿಟಿ. ಇವರೆಲ್ಲರನ್ನೂ ದಯವಿಟ್ಟು ಪಕ್ಕಕ್ಕೆ ಇಟ್ಬಿಡಿ. ಚಿತ್ರರಂಗ ಫಸ್ಟು ಇದನ್ನು ಮಾಡಬೇಕು. ನೀವು ಒಬ್ಬ ಆ್ಯಕ್ಟ್ರನ್ನ ಮೀಟ್ ಮಾಡಬೇಕು, ಒಬ್ಬ ಡೈರೆಕ್ಟ್ರನ್ನ ಮೀಟ್ ಮಾಡಬೇಕು. ನಾನೇನೋ ಒಂದು ದೊಡ್ಡದಾಗಲ್ಲ, ಏನೋ ಒಂದು ಮಾಡಬೇಕು ಗುರು ಅಂತ ಒಂದು ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಅವನಿಗೆ ದುಡ್ಡು ಖರ್ಚಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಯಾರೋ ಒಬ್ಬ ಅಡ್ಡ ಬರ್ತಾನೆ, ನಾಳೆ ಬಾವ, ಅಣ್ಣ ಇಲ್ಲ ಅವಾಗ ಬಾವ, ಸಾರಿಲ್ಲ ಇವಾಗ ಬಾವ ಹೋಗೋ. ಇಂಥ ದರಿದ್ರ ಅವಸ್ಥೆ ಕನ್ನಡ ಇಂಡಸ್ಟ್ರಿಯಿಂದ ಹೋದರೆ ಮಾತ್ರ ಸಿನಿಮಾಗಳು ಗೆಲ್ಲೋಕೆ ಸಾಧ್ಯ. ರೈಟರ್ಗಳೇ ಸಿನಿಮಾದ ಜೀವಾಳ ಅಂತ ಸಾಕಷ್ಟು ಡೈರೆಕ್ಟರ್ಗಳ ಜೊತೆ ನಾನು ಮಾತಾಡ್ದಾಗ್ಬೋದು, ಇಂಟರ್ವ್ಯೂಗಳು ಮಾಡಿದಾಗ್ಬೋದು, ಆಫ್ ದಿ ಕ್ಯಾಮ್ರಾ ಮಾತಾಡ್ದಾಗ್ಬೋದು, ವಿಷಯಗಳು ಬಂದಿದೆ ಈ ಥರ ಹಿಂಗಿರುತ್ತೆ ಅಂತ. ಸೊ ಆಲ್ ದಿ ಬೆಸ್ಟ್ KFI. ಡೌನ್ಫಾಲ್ ಆಗದೆ ಇರಲಿ. ಇವಾಗ ಏನು ಸೂ ಫ್ರಮ್ ಸೋ ಓಡ್ತಾ ಇದೆ ಸಿನಿಮಾ, ಅದೇ ಥರ ಎಲ್ಲ ಸಿನಿಮಾನು ಓಡಲಿ. ಖುಷಿ ಆಯಿತು ಸೂ ಫ್ರಮ್ ಸೋ ಎಲ್ಲ ಶೋಗಳು ಫಿಲ್ ಆಗ್ತಿರೋದು ಕೇಳ್ಬಿಟ್ಟು. ಸೊ ರಾಜ್ಬಿ ಶೆಟ್ರು ಒಂದು ಒಳ್ಳೆ ಅಟೆಂಪ್ಟ್ ಅಂತ ಹೇಳ್ಬೋದು. ರಾಜ್ಬಿ ಶೆಟ್ಟರ್ ಪ್ರೆಸೆಂಟ್ ಮಾಡ್ತಿರೋ ಸಿನಿಮಾನ, ಕ್ಯಾರೆಕ್ಟ್ರು ಹಂಗೆ ಇದೆ. ಯಾರ್ಯಾರು ಸಿನಿಮಾ ನೋಡಿದ್ದೀರಾ, ಹೆಂಗಿದೆ, ಹಾನೆಸ್ಟಾಗಿ ಒಂದು ಒಪಿನಿಯನ್ ಹಾಕಿ. ತುಂಬ ಜನ ಹೆಂಗೆ ಒಂದು ಸಿನಿಮಾನ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಎಲ್ಲರನ್ನೂ ಒಪ್ಸೋಕ್ಕಾಗಲ್ಲ ಅಲ್ಲ, ದೇವ್ರನ್ನೇ ಬೈತಾರೆ ಅಂಥದ್ರಲ್ಲಿ ಸಿನಿಮಾ ವೀಡಿಯೋಸು, ಕಾಂಟೆಂಟು, ಅದು ಇದು ಎಲ್ಲರೂ ಒಪ್ಸೋಕ್ಕಾಗಲ್ಲ, ದೇವರೇ ಒಪ್ಸೋಕ್ಕಾಗಲ್ಲ ಎಲ್ರೂ. ನಮಸ್ಕಾರ, ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.